ನಮಸ್ಕಾರ ವೀಕ್ಷಕರೇ. ಕಳೆದ ಎಪಿಸೋಡ್ನಲ್ಲಿ ಬಿಹಾರ ಎಲೆಕ್ಷನ್ ಸಂಬಂಧ ಬಂದಿರೋ ಹೊಸ ಸಮೀಕ್ಷೆಯ ವಿವರಗಳನ್ನ ತಿಳಿಸಿದ್ವಿ. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಸಮೀಕ್ಷೆಯೊಂದು ಬಂದಿದೆ. ಈ ಸಮೀಕ್ಷೆಯನ್ನು ಕೂಡ ಪ್ರತಿಷ್ಠಿತ ರಾಷ್ಟ್ರೀಯ ಸಂಸ್ಥೆಗಳೇ ಮಾಡಿರೋದು. ಹಿಂದಿನ ಸಮೀಕ್ಷೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಒಂದು ಒಕ್ಕೂಟಕ್ಕೆ ಬಹುಮತ ಇದೆ, ಆದ್ರೂ ಬಹುದೊಡ್ಡ ಗೆಲುವು ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಇನ್ನು ಸಮೀಕ್ಷೆಗಳು ಏನೇ ಇದ್ರೂ ಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದ್ದು, ಬಿಹಾರ ಅಖಾಡಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಂದಿದ್ದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಅಲ್ಲದೆ ಕೈ ನಾಯಕರ ಪ್ರಚಾರದಲ್ಲಿ ಆದ ಎಡವಟ್ಟು, ವಿವಾದ ಎಲ್ಲವೂ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದೆಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಕಡೆಯಿಂದ ಶುದ್ಧೀಕರಣ ಕಾರ್ಯ ಮುಂದುವರೆದಿದ್ದು, ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ದೇಶಕ್ಕೆ ಬುದ್ಧಿ ಹೇಳೋದಕ್ಕೆ ಬಂದು ವಿವಾದ ಸೃಷ್ಟಿಸಿದ್ದ ಸೋನಿಯಾ ಗಾಂಧಿಯ ಆಪ್ತೆಗೂ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಹಾರ ಎಲೆಕ್ಷನ್ ಕಳೆಗಟ್ಟಿದೆ. ಪೈಪೋಟಿ ಜೋರಾಗಿದೆ. ಬಿಹಾರ ಬಿಟ್ಟು ಬೇರೆ ಕಡೆ ಇರುವವರಲ್ಲಿ, ಅದರಲ್ಲೂ ಬಿಜೆಪಿ ಹಾಗೂ ಎನ್ಡಿಎ ಅಭಿಮಾನಿಗಳಲ್ಲಿ ಬಿಹಾರವನ್ನ ಈ ಬಾರಿ ಎನ್ಡಿಎ ಉಳಿಸಿಕೊಳ್ಳೋದು ಗ್ಯಾರಂಟಿ ಅನ್ನೋ ನಿರೀಕ್ಷೆಗಳು ಇದೆ. ಇದನ್ನ 100ಕ್ಕೆ 100 ತಪ್ಪು ಕಲ್ಪನೆ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲದೆ ಇದ್ರೂ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ ಅನ್ನೋದನ್ನ ಕೂಡ ಒಪ್ಪಲೇಬೇಕು. ಹೊರಗಿನವರು ತೇಜಸ್ವಿ ಯಾದವ್ ಅನ್ಎಜುಕೇಟೆಡ್, ಸಿಎಂ ಸ್ಥಾನಕ್ಕೆ ಸರಿ ಹೊಂದೋದಿಲ್ಲ, ಅಭಿವೃದ್ಧಿ ಬಗ್ಗೆ ವಿಷನ್ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಬಹುದು. ಆದ್ರೆ ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಬಿಹಾರದಲ್ಲಿ ತೇಜಸ್ವಿ ಪಾಪ್ಯುಲರ್ ಹಾಗೂ ಪೈಪೋಟಿ ನೀಡೋ ಕೆಪಾಸಿಟಿ ಇದೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಈ ಹಿಂದಿನ ಸಮೀಕ್ಷೆಯಲ್ಲಿ ನೆಕ್ ಟು ನೆಕ್ ಫೈಟ್ ನೋಡಿದ್ರಿ. ಈಗ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಟೈಮ್ಸ್ ನೌ ಹಾಗೂ ಜೆವಿಸಿ ಸಮೀಕ್ಷೆಯಲ್ಲಿ ಬಂದಿರೋ ವರದಿಯನ್ನ ತಿಳಿಸ್ತೀವಿ. ಈ ಸಮೀಕ್ಷೆ ಪ್ರಕಾರ ಎನ್ಡಿಎ 136, ಆರ್ಜೆಡಿ ಮೈತ್ರಿಕೂಟ 75, ಓಐಸಿಯ ಎಐಎಂಐಎಂ ಪಕ್ಷಕ್ಕೆ 3 ಸೀಟ್ ಹಾಗೂ ಪ್ರಶಾಂತ್ ಕಿಶೋರ್ರ ಜನಸುರಾಜ್ ಪಾರ್ಟಿ 2 ಹಾಗೂ ಬಿಎಸ್ಪಿ 1 ಸೀಟ್ ಅಂತ ಪ್ರೆಡಿಕ್ಟ್ ಮಾಡಿದೆ. ಅಲ್ಲಿಗೆ 243 ಕ್ಷೇತ್ರ ಇರೋ ಬಿಹಾರದಲ್ಲಿ 122 ಮ್ಯಾಜಿಕ್ ನಂಬರ್ ಆಗಿದ್ದು, ಅದನ್ನ ಎನ್ಡಿಎ ಸುಲಭವಾಗಿ ಕ್ಲಿಯರ್ ಮಾಡೋದು ಗ್ಯಾರಂಟಿ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇದೇ ಸಮೀಕ್ಷೆ ನಿಜವಾದ್ರೆ ಲಾಲು ಪಕ್ಷಕ್ಕೆ ದೊಡ್ಡ ಹೊಡೆತ ಆದಂತಾಗುತ್ತೆ. ಯಾಕಂದ್ರೆ 2020ರ ಎಲೆಕ್ಷನ್ ನಲ್ಲಿ 100ರ ಗಡಿ ದಾಟಿ ಪ್ರಾಬಲ್ಯ ಮೆರೆದವರು 75ಕ್ಕೆ ಕುಸಿತಾರೆ ಅಂದ್ರೆ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಇನ್ನೊಂದು ಸ್ಫೋಟಕ ವಿಚಾರವನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ. ಅದೇನಂದ್ರೆ ಸುಮಾರು 26 ಕ್ಷೇತ್ರಗಳಲ್ಲಿ ಪ್ರಬಲ ಪೈಪೋಟಿ ಇರಲಿದೆ ಅನ್ನೋದು. ಅಲ್ಲಿಗೆ ಬಿಜೆಪಿಗೆ ಕೊಟ್ಟಿರೋ 136 ಸೀಟ್ಗಳ ಪೈಕಿ 26 ಸೀಟ್ ತೇಜಸ್ವಿ ಒಕ್ಕೂಟಕ್ಕೆ ಹೋಯ್ತು ಅಂದ್ರೆ ಅವರು 100ರ ಗಡಿ ದಾಟಿದಂತಾಗುತ್ತೆ. ಆಗ್ಲೇ ಅಸಲಿ ಚಾಲೆಂಜ್ ಇರೋದು. ಒಂದೇ ಪ್ರಶಾಂತ್ ಕಿಶೋರ್ ಹಾಗೂ ಓವೈಸಿ ಸಹಾಯ ಪಡೆಯೋ ಪರಿಸ್ಥಿತಿ ಬರ್ಬೋದು. ಇಬ್ರು ಒಂದೇ ದಿಕ್ಕಿಗೆ ಹೋದ್ರೆ ಹಾಗೋ ಹೀಗೋ ಒಂದು ಸರ್ಕಾರ ರಚನೆ ಆಗ್ಬೋದು. ಇಲ್ಲ ಇವರನ್ನೂ ಸೇರಿ ಇತರೆ ಪಕ್ಷಗಳು ಹರಿದು ಹಂಚಿ ಹೋದ್ರೆ ಮತ್ತೆ ರಾಜಕೀಯ ತಂತ್ರಗಾರಿಕೆ ಶುರುವಾಗುತ್ತೆ. ಆದ್ರಿಂದ ಮೇಲ್ನೋಟಕ್ಕೆ ಎನ್ಡಿಎಗೆ ಬಹುಮತ ಅನ್ನೋ ಸಿಗ್ನಲ್ ಸಿಕ್ಕಿದ್ರು ಅದನ್ನು ನಂಬಿಕೊಂಡು ಕೂರೋ ಹಾಗಿಲ್ಲ ಅನ್ನೋ ಎಚ್ಚರಿಕೆ ಕೂಡ ಈಗ ಬಂದಿರೋ ಸಮೀಕ್ಷೆಗಳ ಮೂಲಕ ಸಿಗ್ತಾ ಇದೆ. ಅಲ್ಲಿಗೆ ಎಸ್ಐಆರ್, ಆಪರೇಷನ್ ಸಿಂಧೂರ್ ಹಾಗೂ ಇನ್ನಿತರೆ ಯಾವುದೇ ವಿಚಾರಗಳು ಕೂಡ ಸಂಪೂರ್ಣವಾಗಿ ಒಂದು ಪಕ್ಷಕ್ಕೆ ವರದಾನ ಆಗಿಲ್ಲ. ಅಲ್ಲಿನ ಜನರ ಲೆಕ್ಕಾಚಾರ ಬೇರೆ ರೀತಿಯಲ್ಲೇ ಇದೆ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಆದ್ರೆ 2024ರ ಲೋಕಸಭಾ ಚುನಾವಣೆ ಹಾಗೂ ಹರಿಯಾಣ ವಿಧಾನಸಭೆಯಲ್ಲಿ ಎಲ್ಲಾ ಸಮೀಕ್ಷೆಗಳು ಉಲ್ಟಾಗಿ ಅಚ್ಚರಿಯ ಫಲಿತಾಂಶ ಬಂದಿತ್ತು. ಅದರಿಂದ ಸಮೀಕ್ಷೆಗಳನ್ನ 100ಕ್ಕೆ 100 ನಂಬೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ವಾಸ್ತವ. ಏನು ಸಮೀಕ್ಷೆಗಳು ಹೇಗೆ ಇರಲಿ, ಪ್ರಚಾರ ಮಾತ್ರ ಅದ್ದೂರಿಯಾಗಿ ನಡೀತಾ ಇದೆ. ಎಸ್ಐಆರ್ ಹೊಡೆತ ಬಾಧಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಈಗಾಗಲೇ ಅದರ ವಿರುದ್ಧ ದೊಡ್ಡ ದನಿ ಏರಿಸಿ ಆಧಾರವಿಲ್ಲದ ಆರೋಪ ಮಾಡಿರೋ ರಾಹುಲ್ ಹೋದಲ್ಲಿ ಬಂದಲ್ಲಿ ಜನರ ಬಳಿ ಅದನ್ನೇ ಹೇಳ್ತಾ ಇದ್ದಾರೆ. ಹೌದು, ನೀವು ಹೇಳಿದ್ದು ನಿಜ ಅಂತ ಹೇಳೋದಕ್ಕೆ ಒಂದಷ್ಟು ಜನರು ಮುಂದೆ ಬರ್ತಾ ಇದ್ದು ಅವರೆಲ್ಲ ಎಕ್ಸ್ಪೋಸ್ ಆಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಾ. ಈಗ ಪ್ರಚಾರವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇಂಡಿ ಒಕ್ಕೂಟದ ಮಿತ್ರ ಡಿಎಂಕೆ ಸ್ಟಾಲಿನ್ ರನ್ನ ಕರೆಸಿದ್ರು. ಆದ್ರೆ ಅವರು ಪ್ರಚಾರಕ್ಕೆ ಬಂದಿದ್ದು ಪಾಸಿಟಿವ್ ಆಗೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗ್ತಾ ಇದೆ. ಯಾಕಂದ್ರೆ ಡಿಎಂಕೆಯ ಹಲವು ನಾಯಕರು ಬಿಹಾರಿಗಳನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಟಾಯ್ಲೆಟ್ ತೊಳೆಯೋದಕ್ಕೆ ಇಲ್ಲಿಗೆ ಬರ್ತಾರೆ ಅನ್ನೋ ಮಾತುಗಳೆಲ್ಲ ಬಂದಿವೆ. ಈಗ ಅವರ ವೋಟ್ ಕೇಳೋದಕ್ಕೆ ಬಂದಿದ್ದಾರೆ ಅನ್ನೋದು ವೈರಲ್ ಆಗ್ತಾ ಇದೆ. ಅಲ್ಲದೆ ಬಿಹಾರ ಪ್ರಚಾರದಲ್ಲಿ ಭಾಗಿಯಾದ ಬಳಿಕ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡೋ ಸ್ಟಾಲಿನ್ ಬಿಹಾರವನ್ನ ಲ್ಯಾಂಡ್ ಆಫ್ ಲಾಲು ಪ್ರಸಾದ್ ಯಾದವ್ ಅಂತ ಕರೆದಿದ್ದಾರೆ. ಇದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ತಮಿಳುನಾಡನ್ನ ಲ್ಯಾಂಡ್ ಆಫ್ ಸ್ಟಾಲಿನ್ ಅಂತ ಕರೆದ್ರೆ ಹೇಗೆ ಜನರಿಗೆ ಅಸಮಾಧಾನ ಆಗುತ್ತೋ ಹಾಗೆ ನಮಗೆ ಆಗ್ತಾ ಇದೆ ಅಂತ ಜನರು ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಹೇಗೆ ತಮಿಳುನಾಡನ್ನ ಲ್ಯಾಂಡ್ ಆಫ್ ಮುರುಗನ್ ಅಂತ ಹೆಮ್ಮೆಯಿಂದ ಹೇಳಲಾಗುತ್ತೋ ಅದೇ ರೀತಿ ಬಿಹಾರ ಲ್ಯಾಂಡ್ ಆಫ್ ಲವಕುಶ, ಸೀತಾಮಾತಾ, ಭಗವಾನ್ ಮಹಾವೀರ್, ಗೌತಮ್ ಬುದ್ಧ, ಅಶೋಕ, ಗುರು ಗೋಬಿಂದ್ ಸಿಂಗ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಾಬು ಕುನ್ವಾರ್ ಸಿಂಗ್, ಆರ್ಯಭಟ, ವಾತ್ಸಾಯನ ಹಾಗೂ ಚಾಣಕ್ಯ ಅಂತಲೂ ಕರಿಬಹುದು. ಇಷ್ಟು ಪಾರಂಪರಿಕ ಇತಿಹಾಸ ಇರೋ ರಾಜ್ಯಕ್ಕೆ ಬಿಹಾರ ವಿರೋಧಿ ಬಂದಿದ್ದೇ ತಪ್ಪು. ಅಲ್ಲದೆ ಬಾಯಿ ಬಿಟ್ರೆ ಸನಾತನ ಧರ್ಮವನ್ನ ಬೈಯೋ ಪಕ್ಷ ಹಿಂದೂಗಳೇ ಹೆಚ್ಚಿರೋ ಬಿಹಾರದಲ್ಲಿ ಜನರನ್ನ ಮತ ಕೇಳಿದ್ರೆ ಕೊಡ್ಬೇಕಾ ಅನ್ನೋ ಚರ್ಚೆ ಕೂಡ ಎದ್ದಿದೆ. ಇನ್ನು ಬಿಹಾರ ಪ್ರಚಾರದ ವೇಳೆ ಆರ್ಜೆಡಿ ಹಾಗೂ ಕಾಂಗ್ರೆಸ್ ದೊಡ್ಡ ವಿವಾದವನ್ನೇ ಸೃಷ್ಟಿಸಿವೆ.
ದರ್ಭಾಂಗ ಪ್ರಚಾರದ ವೇಳೆ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಹಾಗೂ ಅವರ ತಾಯಿಗೆ ಅತ್ಯಂತ ಕೆಟ್ಟ ಹಾಗೂ ಅವಹೇಳನಕಾರಿ ಪದವನ್ನ ಬಳಸಿದ್ದಾರೆ. ಒಳ್ಳೆಯ ಕುಟುಂಬ, ಸರಿಯಾದ ಅಪ್ಪ ಅಮ್ಮನ ಆರೈಕೆಯಲ್ಲಿ ಬೆಳೆದವರು ಇಂಥ ಪದವನ್ನ ಬಳಸೋದಿಲ್ಲ, ಅದರಿಂದ ಅವರು ಬೇರೆ ಕ್ಯಾಟಗರಿಗೆ ಬರ್ತಾರೆ ಅನ್ನೋದು ಜನಾಭಿಪ್ರಾಯ. ಆದ್ರೂ ಓಪನ್ ಸ್ಟೇಜ್ ನಲ್ಲಿ ದೇಶದ ಪ್ರಧಾನಿಗೆ ಇಂಥ ಪದ ಬಳಕೆ ಮಾಡಿದ್ದಕ್ಕೆ ಕ್ಷಮೆ ಯಾಚಿಸಲೇಬೇಕು ಅಂತ ಬಿಜೆಪಿ ಒತ್ತಾಯಿಸ್ತಾ ಇದೆ. ಇನ್ನು ಆರ್ಜೆಡಿ ಹಾಗೂ ಕೈ ಯಾತ್ರೆಗೆ ಬಂದ ಜನರನ್ನ ಮಾಧ್ಯಮಗಳು ಮಾತನಾಡಿಸುವ ವೇಳೆ ಅಚ್ಚರಿಯ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಮುಜಫರ್ಪುರದಲ್ಲಿ ಕಾಂಗ್ರೆಸ್ ಯಾತ್ರೆಗೆ ಮಹಿಳೆಯೊಬ್ಬಳು ಬಂದಿದ್ಲು. ಆಕೆಯನ್ನ ಮಾತನಾಡಿಸುವಾಗ ನಾನು ಮೋದಿಯನ್ನ ಬೆಂಬಲಿಸೋದು ಅಂತ ಹೇಳಿದಾಳೆ. ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡೋದಾಗಿ ಹೇಳ್ಕೊಂಡಿರೋ ಆಕೆ ನನಗೆ ಇದ್ಯಾರ ರ್ಯಾಲಿ ಅನ್ನೋದೇ ಗೊತ್ತಿಲ್ಲ, ಆದ್ರೆ ನಾನು ವೋಟ್ ಹಾಕೋದು ಮಾತ್ರ ಮೋದಿಗೆ. ಯಾಕಂದ್ರೆ ಇವತ್ತು ನಮ್ಮ ಜೀವನ ಸುಧಾರಿಸಿರೋದಕ್ಕೆ ಕಾರಣ ಮೋದಿ ಸರ್ಕಾರದ ಯೋಜನೆಗಳು. ನಮಗೆ ಎಲ್ಲವನ್ನೂ ಅವರೇ ಕೊಟ್ಟಿರೋದು, ಅವರಿಗೆ ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಏನೇ ಸರ್ಕಸ್ ಮಾಡಿದ್ರು ಬದಲಾವಣೆಯನ್ನ ಗುರುತಿಸಿರೋ ತಳಮಟ್ಟದ ಮತದಾರರನ್ನ ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ರಾಹುಲ್ ರ್ಯಾಲಿ ವೇಳೆ ಮಧ್ಯೆ ಮಧ್ಯೆ ಕೆಲವರು ಬಂದು ಸಂಕಷ್ಟ ಹೇಳಿಕೊಳ್ಳೋ ಹಾಗೆ ಒಬ್ಬ ಯುವಕ ಬಂದು ನನಗೆ ತುಂಬಾ ಕಡಿಮೆ ಸ್ಯಾಲರಿ ಇದೆ, ತಿಂಗಳಿಗೆ 7,000 to 8,000 ಅಷ್ಟೇ ದುಡಿತಾ ಇದ್ದೀನಿ ಅಂತ ಹೇಳಿದ್ದಾನೆ. ಆತನ ಕಷ್ಟವನ್ನ ಕೇಳಿ ರಾಹುಲ್ ಸಮಾಧಾನ ಮಾಡಿದ್ದೇನೋ ನಿಜ, ಆದ್ರೆ ಆತನ ಕೈಯಲ್ಲಿ 75,000 to 80,000 ಬೆಲೆ ಬಾಳೋ ಐಫೋನ್ ಕಾಣಿಸ್ತಾ ಇದ್ದು ಆತನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ. ಇನ್ನೊಂದೆಡೆ ಅಸ್ಸಾಂನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆಗಿಟ್ಟು ಕೆಲಸ ಮುಂದುವರೆದಿದೆ. ರೆಂಗ್ಮಾದ ಘೋಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಬೀಡು ಬಿಟ್ಟಿದ್ದ ಸುಮಾರು 200 ಮನೆಗಳನ್ನ ಉರುಳಿಸಲಾಗಿದೆ. ಕೋರ್ಟ್ ಆದೇಶದಂತೆ ಮೊದಲಿಗೆ ನೋಟಿಸ್ ನೀಡಿ ವಾರ್ನಿಂಗ್ ಕೊಟ್ಟು ಯಾವುದಕ್ಕೂ ಬಗ್ಗದ ಬಳಿಕ ಅವರನ್ನೆಲ್ಲ ಆಚೆ ಕಳಿಸಿ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಅಸ್ಸಾಂನಲ್ಲಿ ದೊಡ್ಡ ಮಟ್ಟದಲ್ಲೇ ಅರಣ್ಯ ಪ್ರದೇಶಗಳು ಇವರಿಂದ ಕಬ್ಜಾ ಆಗಿದ್ದು ಒಂದು ಕಡೆಯಿಂದ ಕ್ಲಿಯರ್ ಮಾಡೋ ಕೆಲಸಗಳು ಆಗ್ತಾ ಇದೆ. ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಬೇರೆ ಇದ್ದು ಬಿಸ್ವಾ ತೆಗೆದುಕೊಳ್ತಾ ಇರೋ ನಿರ್ಣಯಗಳು ಸದ್ದು ಮಾಡ್ತಾ ಇವೆ. ಇನ್ನು ಕಳೆದ 2 ದಿನಗಳ ಹಿಂದೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಆಪ್ತೆ ಸಯ್ಯದ್ ಅಹಮದ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಅಸ್ಸಾಂನಿಂದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಕಳಿಸುವುದು ತಪ್ಪು, ಅವರಿಗೂ ಇಲ್ಲಿ ಬದುಕೋದಕ್ಕೆ ಹಕ್ಕಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಈಗ ಹಿಮಂತ್ ಬಿಸ್ವಾ ಸರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ಸಯ್ಯದ್ ಅಹಮದ್ ಅಸ್ಸಾಂಗೆ ವಾಪಸ್ ಬಂದ್ರೆ ಕಾನೂನಿನ ಅಡಿಯಲ್ಲಿ ಸಕಲ ಮರ್ಯಾದೆ ಹಾಗೂ ಗೌರವಗಳ ಮೂಲಕ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಥಾತ್ ಇಂಥ ದೇಶದ್ರೋಹದ ಹೇಳಿಕೆ ಕೊಟ್ಟಿದ್ದಕ್ಕೆ ಯಾವ ಆಕ್ಷನ್ ತೆಗೆದುಕೊಳ್ಬೇಕೋ ಅದನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಕೇಳಿದ್ಮೇಲೆ ಖಂಡಿತ ಆಕೆ ಇನ್ಯಾವತ್ತೂ ಅಸ್ಸಾಂ ಕಡೆ ತಲೆ ಹಾಕಲ್ಲ ಅಂತಲೂ ಚರ್ಚೆಗಳಾಗ್ತಾ ಇದೆ. ಏನು ಇತ್ತ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಅಕ್ರಮ ಬಾಂಗ್ಲಾ ವಲಸಿಗರು ಖತರ್ನಾಕ್ ಕೆಲಸಗಳ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಸಿಕ್ಕಿ ಬೀಳಬಾರದು ಅಂತ ತಮ್ಮ ಲಿಂಗವನ್ನೇ ಬದಲಿಸಿಕೊಂಡು ಓಡಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.